ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರನ್ನು ಬಿಡುಗಡೆಗೊಳಿಸಲಾಗ್ತಾ ಇದೆ. ಹೀಗಾಗಿ ಕಲಬುರಗಿಯಲ್ಲಿ ಭೀಮೆ ಅಬ್ಬರಿಸ್ತಾ ಇದೆ, ಪ್ರವಾಹ ಉಂಟಾಗ್ತಾ ಇದೆ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕಟಿ ಸಂಗಾವಿಗೆ ಗ್ರಾಮಕ್ಕೆ ತೆರಳುವಂತಹ ಸೇತುವೆ ಕೂಡ ಮುಳುಗಡೆ ಆಗಿದೆ. ಸೇತುವೆ ಮುಳುಗಡೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಆಗೋಗಿದೆ. ಸ್ಥಳಕ್ಕೆ ಶಾಸಕ ಅಜಯ್ ಸಿಂಗ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಮಹಾರಾಷ್ಟ್ರದಿಂದ ಜಲಾಶಯಗಳಿಂದ ನೀರನ್ನು ಬಿಡಲಾಗ್ತಾ ಇದೆ. ಹೀಗಾಗಿ ಹಲವು ಭಾಗಗಳು ಜಲಾವೃತ ಆಗಿದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಟಿ ಸಂಗಾವಿ ಗ್ರಾಮಕ್ಕೆ ತೆರಳುವಂತಹ ಸೇತುವೆ ಮುಳುಗಡೆ ಆಗಿದೆ. ಸ್ಥಳಕ್ಕೆ ಶಾಸಕ ಅಜಯ್ ಸಿಂಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಾಹನಗಳು ಸಾಲುಗಟ್ಟಿ ನಿಂತಿರೋದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅನೇಕ ಗ್ರಾಮಗಳು ಜಲಾವೃತ ಆಗಿ ಹೋಗಿದೆ. ಭೀಮೆಯ ಅಬ್ಬರಕ್ಕೆ ಅಲ್ಲಿನ ಜನರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಸಂಪೂರ್ಣವಾಗಿ ನೀರು ಆವರಿಸಿರೋದನ್ನು ನೀವು ದೃಶ್ಯಗಳಲ್ಲಿ ಗಮನಿಸಿರಬಹುದು. ಕಳೆದ ಕೆಲವು ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಕಳೆದ ರಾತ್ರಿಯಿಂದ ಈ ಕ್ಷಣದವರೆಗೂ ಕೂಡ ಮಳೆ ಸತತವಾಗಿ ಇದ್ದದ್ದೇ. ಇನ್ನೊಂದು ಕಡೆ ಮಹಾರಾಷ್ಟ್ರ ತನ್ನ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿದು ಬಿಡ್ತಾ ಇದೆ. ಹಾಗಾಗಿ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ಸಂಪೂರ್ಣ ತುಂಬಿ ತುಳುತ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ನಾವು ನಿಂತಿರುವುದೀಗ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಟ್ಟಿ ಸಂಗಾವಿ ಬ್ರಿಡ್ಜ್ ಮೇಲುಗಡೆ. ಈ ಕಟ್ಟಿ ಸಂಗಾವಿ ಸೇತುವೆಯ ಕೆಳಭಾಗದಲ್ಲಿರುವಂತಹ ಭೀಮಾ ನದಿಯನ್ನು ನೋಡಬಹುದು. ಭೀಮಾ ನದಿ ಅದೆಷ್ಟು ಬೈದುಂಬಿ ಹರಿತಾ ಇದೆ. ಭೀಮಾ ನದಿಯ ಅಬ್ಬರ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಕಟಿ ಸಂಗಾವಿ ಗ್ರಾಮಕ್ಕೆ ತೆರಳುವಂತಹ ಹಳೆಯ ಸೇತುವೆಯನ್ನು ನಾವು ನೋಡ್ತಾ ಇದ್ದೀವಿ. ಹಳೆಯ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ನೀರಿನ ಮಟ್ಟ ಸೇತುವೆಯ ವರೆಗೂ ಕೂಡ ಬಂದಿರುವಂಥದ್ದು. ಈ ಭಾಗದಲ್ಲಿ ಸೇತುವೆ ಮೇಲ್ಗಡೆ ನೀರು ಧುಮ್ಮಿಕ್ತಾ ಇರುವಂಥದ್ದು ಕಾಣ್ತಾ ಇದ್ದೀವಿ. ಇದು ಕಲಬುರಗಿಯಿಂದ ಕಟ್ಟಿ ಸಂಗಾವಿಗೆ ತೆರಳುವಂತಹ ಹಳೆಯ ಸೇತುವೆಯನ್ನ ನಾವು ನೋಡ್ತಾ ಇದ್ದೀವಿ. ಇದು ಕಟ್ಟಿ ಸಂಗಾವಿ ಗ್ರಾಮಕ್ಕೆ ತೆರಳುವಂತಹ ಸೇತುವೆ. ಕಲಬುರಗಿಯಿಂದ ಜೇವರ್ಗಿಗೆ ಸಂಪರ್ಕ ಕಲ್ಪಿಸುವಂತಹ, ಆ ಮೂಲಕ ಬೆಂಗಳೂರಿಗೆ ತೆರಳುವಂತಹ ರಾಷ್ಟ್ರೀಯ ಹೆದ್ದಾರಿ ಇದು. ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ನೋಡಬಹುದು. ಇಲ್ಲಿ ಸಂಪೂರ್ಣ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿರುವಂಥದ್ದು. ಕೇವಲ ಸಣ್ಣ ವಾಹನಗಳನ್ನು ಮಾತ್ರ ಬಿಡಲಾಗ್ತಾ ಇದೆ. ಭಾರಿ ವಾಹನಗಳ ಸಂಚಾರವನ್ನ ಇವತ್ತಿನ ಮಟ್ಟಿಗೆ ನಿಷೇಧವನ್ನು ಹೇರಿರುವಂಥದ್ದು. ಭೀಮಾ ನದಿ ತುಂಬಿ ತುಳುಕ್ತಾ ಇದೆ. ನೋಡಬಹುದು ಈ ಬ್ರಿಡ್ಜ್ ಕೆಳಭಾಗದಿಂದ ನೀರು ಯಾವ ರೀತಿ ಕಾರಂಜಿ ರೂಪದಲ್ಲಿ ನೀರು ಚಿಮ್ತಾ ಇರುವಂತದನ್ನ ಕಾಣಬಹುದಾಗಿದೆ. ಕೆಳಗಿನಿಂದ ಕಾರಂಜಿ ರೂಪದಲ್ಲಿ ನೀರು ಇಲ್ಲಿ ಚಿಮ್ಮುತ್ತಾ ಇರುವಂತದನ್ನ ಕಾಣಬಹುದಾಗಿದೆ. ಸಂಚಾರವನ್ನ ಸಂಪೂರ್ಣ ಸ್ಥಗಿತಗೊಳಿಸಲಾಗಿರುವಂತದ್ದು. ಭಾರಿ ವಾಹನಗಳ ಸಂಚಾರ ನಿಂತಿರುವಂತದ್ದು. ಭೀಮಾ ನದಿ ಯಾವ ಮಟ್ಟಿಗೆ ಹರಿತಾ ಇದೆ, ಇಲ್ಲಿ ಸಂಚಾರಕ್ಕೆ ಬಂದ್ ಮಾಡಿ ಏನೇನು ಮಾಡಿದ್ದಾರೆ. ಇಲ್ಲಿ ನದಿ ತುಂಬಾ ಅಪಾಯ ಮಟ್ಟದಲ್ಲಿ ಹರಿತಾ ಇದೆ ಸರ್. ಸುತ್ತಮುತ್ತ ಹಳ್ಳಿಗಳಲ್ಲಿ ಚಲನವಲನ ತುಂಬಾ ತೊಂದರೆ ಆಗಿದೆ ಸರ್. ಇದು ಮೇನ್ ಇದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ ಸರ್. ಯಾಕಂದ್ರೆ ಬ್ರಿಡ್ಜ್ ಗಮ್ ಬ್ಯಾರೇಜ್ ಮಾಡಿದ್ದಾರೆ ಸರ್. ವಿತಿನ್ 15 ಕಿಲೋಮೀಟರ್ಗೆ ಒಂದೊಂದು ಬ್ರಿಡ್ಜ್ ಗಮ್ ಬ್ಯಾರೇಜ್ ಇದೆ. ಅದರಿಂದ ರೈತರಿಗೆ ಅನುಕೂಲ ಇದೆ ಮತ್ತು ಅನಾನುಕೂಲ ಇದೆ. ಇದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡು ಎಲ್ಲ ರೈತರ ವರ್ಗದವರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಹೇಳಿಕೊಡ್ತೀನಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಕಟ್ಟೆ ಸಂಗಾವದಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಮಹಾರಾಷ್ಟ್ರ ಕಡೆಯಿಂದ ಏನು ನೀರು ಬಿಟ್ಟಿದ್ದಾರೆ, ಇವಾಗ ನಾವು ನೋಡ್ತಾ ಇದ್ದೀವಿ ಸುಮಾರು 3,60,000 ಕ್ಯೂಸೆಕ್ಸು. ಆದರೆ ಬೆಳಗ್ಗೆ ನಾವು ಎಲ್ಲ ಅಧಿಕಾರಿಗಳಲ್ಲಿ ಮಾತಾಡಿದ ನಂತರ ಸುಮಾರು ಒಂದು 20,000 ಕ್ಯೂಸೆಕ್ಸ್ ಕಡಿಮೆ ಆಗಿದೆ. ಆದರೆ ಕಳೆದ ಒಂದು 36-40 ತಾಸಿನಿಂದ ಸತತವಾಗಿ ನೀರು ಬರ್ತಾ ಇದೆ. ಇದು ನಮ್ಮ ಈ ಒಂದು ಹೊಳಿ ದಂಡದಲ್ಲಿರ್ತಕ್ಕಂಥ ಸುಮಾರು ಒಂದು 90ರಿಂದ 100 ಹಳ್ಳಿಗಳು. ಅದು ನಮ್ಮ ಜೇವರ್ಗಿಯಲ್ಲಿ ಸುಮಾರು 40ರಿಂದ 50 ಹಳ್ಳಿ ಈ ಒಂದು ದಂಡದಲ್ಲಿರ್ತಕ್ಕಂಥ, ಹಾಗೂ ಅಫ್ಜಲ್ಪುರಲ್ಲಿರ್ತಕ್ಕಂಥ ಸುಮಾರು ಒಂದು 50-60 ಹಳ್ಳಿ ಎಲ್ಲ ನಾವು ನೋಡಿದ್ರೆ ಒಂದು 100 ಹಳ್ಳಿಗೆ ಭಾಳಷ್ಟು ಒಂದು ಅನಾನುಕೂಲ ಆಗ್ತದೆ. ನಾವು ಈಗಾಗಲೇ ನಮ್ಮ ಅಧಿಕಾರಿಗಳು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಸುಮಾರು ಒಂದು 10 ಗಂಜಿ ಕೇಂದ್ರವನ್ನು ನಾವು ತೆರೆದಿದ್ದೀವಿ. ಇನ್ನು ಅವಶ್ಯಕತೆ ಇರ್ತಕ್ಕಂಥ ಎಲ್ಲವೂ ಕೂಡ ನಾವು ಮಾಡ್ತೀವಿ. ಆಹಾರ ಧನ ಬೆಳಗ್ಗೆ 5 ಗಂಟೆಗೇ ಎಲ್ಲ ವಿತರಣೆ ಮಾಡ್ತಕ್ಕಂಥವನ್ನು ಕೂಡ ಪ್ರಾರಂಭ ಆಗಿದೆ. ಏನೇನು ತೊಂದರೆ ಇದೆ ನಾವು ಜನರ ಜೊತೆ ಇರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.